ನಮಸ್ತೆ ವೀಕ್ಷಕರೇ, ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇಂದು ನಾವು ಚಂಪಕಧಾಮ ಸ್ವಾಮಿ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಯೋಣ. ಈ ದೇವಾಲಯದ ಸೌಂದರ್ಯವನ್ನು ಮೆಚ್ಚಿದ ನಂತರ ನೀವು 170 ಮೆಟ್ಟಿಲುಗಳು ಹತ್ತಬಹುದು. ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ತಲುಪಲು ದೇವಸ್ಥಾನದ ಪಕ್ಕದಲ್ಲಿದೆ. ಇದು ಸುಂದರವಾದ ಲಿಂಗವನ್ನು ಹೊಂದಿದೆ. ಪ್ರಮುಖ ದೇವತೆ ಮತ್ತು ಹತ್ತಿರದ ಕೊಳ, ಇದರಲ್ಲಿ ನೀರು ಇದೆ ಎಂದು ನಂಬಲಾಗಿದೆ. ಔಷಧೀಯಗಳ ಮೂಲಗಳು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನವು ನೈಸರ್ಗಿಕವಾಗಿ ಕೆಲವು ವನ್ಯಜೀವಿಗಳನ್ನು ಗುರುತಿಸಲು ಹತ್ತಿರದಲ್ಲಿದೆ. ನೀವು ಪ್ರಕೃತಿ ಪ್ರಿಯರಾಗಿದ್ದರೆ ಹಸಿರು ಪರಿಸರವನ್ನು ಆನಂದಿಸಲು ಮರಳುವಾಡಿ ಅಣೆಕಟ್ಟಿಗೆ ಭೇಟಿ ನೀಡಿ ಹರಿಯುವ ಅಣೆಕಟ್ಟನ್ನು ನೋಡಬಹುದು. ಮಾವ್ತೂರ್ ಸರೋವರಕ್ಕೆ ಹೋಗಿ ಜಲಪ್ರವಾಹದ ಸೌಂದರ್ಯವನ್ನು ಸವಿಯಬಹುದು. ಚಂಪಕಧಾಮಿ ಸ್ವಾಮಿ ದೇವಾಲಯದ ವಾಸ್ತುಶಿಲ್ಪ. ರಾಜಗೋಪುರಗಳು, 2 ಮುಖ್ಯ ಸಭಾಂಗಣಗಳು, ಅರ್ಧ ಮಂಟಪ, ಸುಖನಾಸಿ ಮತ್ತು ಗರ್ಭಗುಡಿ. ದ್ರಾವಿಡ ಶೈಲಿಯ ದೇವಾಲಯವನ್ನು ನಿರ್ಮಿಸಲಾಗಿದೆ. 2 ಪತ್ನಿಯರ ಜೊತೆಗೆ ದೇವಿ ಲಕ್ಷ್ಮೀ ಮತ್ತು ಭಗವಾನ್ ಚಂಪಕರಾಯನ ದಿವ್ಯವಾದ ಭೂದೇವಿಯನ್ನು ಗರ್ಭಗುಡಿಯಲ್ಲಿ ಪೂಜಿಸಲಾಗುತ್ತದೆ. ಗರ್ಭಗುಡಿಯನ್ನು 12ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. 1257ನೇ AD ಹೊಯ್ಸಳರ ಯುಗದಲ್ಲಿ ದೇವಾಲಯದ ನಿರ್ಮಾಣವನ್ನು ಸ್ಥಾಪಿಸಲಾಗಿದೆ ಎಂದು ವರದಿಯಾಗಿದೆ ಮತ್ತು ನಂತರ ವಿಜಯನಗರ ರಾಜವಂಶದಿಂದ ಅಭಿವೃದ್ಧಿಪಡಿಸಲಾಯಿತು. ಇಲ್ಲಿ ಪತ್ತೆಯಾದ ಶಾಸನಗಳ ಪ್ರಕಾರ ಈ ದೇವಾಲಯವು ಒಂದು ರಹಸ್ಯ ಸಂಪರ್ಕದಿಂದ ಹೊಂದಿದೆ. ಕಲ್ಯಾಣಿ ಪಾಂಡವ ವಂಶಸ್ಥರಲ್ಲಿ ಒಬ್ಬರು. ಕಲ್ಯಾಣಿ ಮಹಾರಾಜ ಜನಮೇಜಯನ ರಹಸ್ಯ ಅನಾರೋಗ್ಯ ತನ್ನ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಋಷಿಗಳ ಸಲಹೆಯನ್ನು ಕೇಳಿದನು. ಋಷಿಗಳು ಅವರ ಎಲ್ಲ ದುಃಖಗಳನ್ನು ಕೊನೆಗೊಳಿಸಲು ಏಕೈಕ ಮಾರ್ಗವೆಂದರೆ ಅವರ ದೇವಸ್ಥಾನಗಳಿಗೆ ಹೋಗುವುದು ಎಂದು ಸಲಹೆ ನೀಡಿದರು. ಪೂರ್ವಜರು ಕಟ್ಟಿದರು ದಾರಿ ಮತ್ತು ಜನಮೇಜಯನು ಆಶೀರ್ವದಿಸಿದನು ಎಂದು ಹನುಮಂತ ಅವರಿಗೆ ತಿಳಿಸಿದನು. ಕಲ್ಯಾಣಿ ಅವನ ಮನೆಯಾಗಿತ್ತು ಮತ್ತು ತೀರ್ಥವು ಅಗಾಧವಾದ ಗುಣಗಳನ್ನು ಹೊಂದಿತ್ತು. ಔಷಧೀಯವಾಗಿದೆ. ಈ ಕಾಯಿಲೆಗಳನ್ನು ಗುಣಪಡಿಸುವ ಸಾಮರ್ಥ್ಯ ಸ್ವರ್ಣಮುಖಿ ಇದರ ಹೆಸರು. ಕಲ್ಯಾಣಿಯ ತಳದಲ್ಲಿ ಹನುಮಂತ ದೇವರನ್ನು ಕಾಣಬಹುದು. ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ಬೆಟ್ಟದ ಆಚೆಗೆ ಇದೆ. ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಇಲ್ಲಿ ನರಸಿಂಹಸ್ವಾಮಿ ದೇವಾಲಯವಿದೆ. ಬೆಟ್ಟದ ಶಿಖರ ಮತ್ತು ಕಡಿದಾದ ಸರಣಿಯಿಂದ ತಲುಪುತ್ತದೆ. ಅತೀಂದ್ರಿಯ ಕಲ್ಯಾಣಿ ನೆಲೆಸಿದೆ. ಕಾಡಿನ ಮಧ್ಯದಲ್ಲಿ ದೇವಸ್ಥಾನದ ಹಿಂದೆ ಇದೆ. ಈ ಸಮಯದಲ್ಲಿ ಕಲ್ಯಾಣಿಯಲ್ಲಿ ನೀರನ್ನು ಹರಿಸುವ ಮೂಲಕ ಹನುಮಂತನನ್ನು ಗೌರವಿಸುವ ಸಮಾರಂಭವಿದೆ. ಜಾತ್ರಾ ಎಂದು ಕರೆಯುತ್ತಾರೆ. ಸಾಕಷ್ಟು ಭಕ್ತರು ಸೇರುತ್ತಾರೆ. ಪ್ರತಿ ಅಮಾವಾಸ್ಯೆಯಂದು ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡುವ ಎಂದು ಪ್ರತೀತಿ ಇದೆ. ಕಲ್ಯಾಣಿಯ ರಹಸ್ಯ.